यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतान् विमूढा यत्तत्त्वं प्रकटमिह वेत्तुं स्वमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विषयदं हरिं करोतु मम कल्याणं हरिर्हयं कामितः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणो हृदि सर्वदा मद्वाक्यसरणीर् भूयात् श्रीमदाचार्यभावगा समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ವಿಜಯದಾಸರು ಹಬ್ಬದ ಬಗ್ಗೆ ಹಬ್ಬದ ನಾನಾ ವಿಧವಾದ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ 4ನೇದರ ಪದ್ಯದಲ್ಲಿ ಸುಳಾದಿಯಲ್ಲಿ, ಋಣರೂಪವಾಗದ ಸಂಸಾರವೇ ಹಬ್ಬ, ಗುಣವಂತನಾಗಿ ಸಂಚರಿಸುವುದೇ ಹಬ್ಬ, ಕನಸಿನಲ್ಲಿ ಹಣವನ್ನು ಬಯಸದಿಪ್ಪುದೇ ಹಬ್ಬ, ಮನವಾಚ ಕಾಯಕ ಬಡತನವೇ ಹಬ್ಬ, ವನಜನಾಭನ ನೋಡಿ ಪಾಡುವುದೇ ಹಬ್ಬ, ದಿನ ಪ್ರತಿದಿನ ಸತ್ಕರ್ಮಾಚರಣೆ ಮಾಡುವುದೇ ಹಬ್ಬ, ಮಣಿಕರ್ಣಿಕೆಯಲ್ಲಿ ದೇಹ ತ್ಯಾಗವೇ ಹಬ್ಬ, ಮನೆಯ ನೆರೆಹೊರೆ ನೋಡಿ ಬಳಲದಿಪ್ಪುದೇ ಹಬ್ಬ, ಅನಿಮಿಷ ಜಾಗರ ಹರಿವಾಸನವೇ ಹಬ್ಬ, ತನುವಿಗೆ ವ್ಯಾಧಿ ಬಾರದಂತದ್ದೇ ಮಹಾಹಬ್ಬ, ಚಿನ್ಮಯ ಮೂರ್ತಿ ವಿಜಯ ವಿಠಲ ರೇಯನ ಮನಸ್ಸಿನೊಳ ಅನುದಿನ ಇಚ್ಛಿಸುವುದೇ ಹಬ್ಬ. ಬಹಳ ಸುಂದರವಾದ ಪದ್ಯ. ಸುಳಾದಿಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಹಬ್ಬ ಹಬ್ಬ ಅಂದ್ರೆ ಏನು. ಮುಂದೆ ಹೇಳ್ತಾರೆ ನೋಡಿ, ಇವತ್ ಯಾರನ್ನಾದ್ರೂ ಕೇಳಿ ಕಲಿಯುಗದಲ್ಲಿ ಸಾಲ ಇಲ್ದೇ ಇರೋರು ಅಂತ ಇರೋದೇ ಇಲ್ಲ, ಸಿಗೋದೇ ಇಲ್ಲ ನಿಮಗೆ. ನಾನಾ ರೀತಿಯಾಗಿರುವಂತಹ ಋಣದ ಬಂಧನದಿಂದ ಕೂಡಿರುವಂಥವ್ರು ನಮಗೆ ಎಲ್ಲ ಕಡೆ ಸಿಗ್ತಾರೆ. ಅದಕ್ಕೆ ವಿಜಯದಾಸರು ಹೇಳಿದ್ರು, ಋಣರೂಪವಾಗದ ಸಂಸಾರವೇ ಹಬ್ಬ. ಮುಖ್ಯವಾದ 3 ಋಣಗಳಿದ್ದಾವೆ: ದೇವಋಣ, ಋಷಿ ಋಣ, ಪಿತೃಋಣ. ಈ 3 ಋಣದಿಂದ ಪಾರಾಗೋದೇ ಬಹಳ ಕಷ್ಟ, ಅದನ್ನೇ ಬಿಟ್ಬಿಟ್ಟಿದ್ದಾರೆ. ಜೊತೆಗೆ ನಾನಾ ವಿಧವಾದ ಹಣದ ಋಣದಿಂದ, ಆಸ್ತಿಯ ಋಣದಿಂದ ಬಹಳಷ್ಟು ಇದೆ. ನಾನು ಬಹಳ ವಿಸ್ತಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆ ಋಣದಿಂದ ಕೂಡದೇ ಇರುವಂಥದ್ದಿದೆ ಅಲ್ಲ, ಋಣ ಇಲ್ಲದೆ ಇರುವಂಥದ್ದು ಸಂಸಾರದಲ್ಲಿ, ಅಂದ್ರೆ ಅದರಿಂದ ಮುಕ್ತನಾಗಿರಬೇಕಂತೆ. ದೇವಋಣ, ಋಷಿ ಋಣ, ಪಿತೃಋಣ. ದೇವಋಣ ನಿತ್ಯದಲ್ಲಿ ಭಗವಂತನ ಆರಾಧನೆ, ದೇವತೆಗಳ ಆರಾಧನೆಯನ್ನ ಮಾಡೋದ್ರಿಂದ ಹೋಗುತ್ತೆ. ಋಷಿಗಳ ತರ್ಪಣವನ್ನ ಕೊಡೋದ್ರಿಂದ, ಬ್ರಹ್ಮಯಜ್ಞ ಮಾಡಿದವರಿಗೆ ಗೊತ್ತಾಗುತ್ತೆ. ಪಿತೃಋಣ ಕಾಲ ಕಾಲಕ್ಕೆ ಶ್ರಾದ್ದಾದಿ ಕರ್ಮಗಳನ್ನ ಮಾಡೋದ್ರಿಂದ, ಸತ್ಸಂತಾನವನ್ನ ಪಡೆಯೋದ್ರಿಂದ ಕಳಿಲಿಕ್ಕೆ ಸಾಧ್ಯ. ಆ ಋಣದಿಂದ ಪರಿಹಾರ ಆಗಬೇಕು, ಋಣ ಇಲ್ಲದೆ ಇರಬೇಕು ಅಂತ ವಿಜಯದಾಸರ ಅಭಿಪ್ರಾಯ. ಅದು ನಿಜವಾದ ಹಬ್ಬ. ಇನ್ನು ಸದ್ಗುಣದಿಂದ ಬಾಳೋದಿದೆ ಅಲ್ಲ, ಅದೇ ನಿಜವಾದ ಹಬ್ಬ ಅಂದ್ರು. ಯಾಕೆ? ದುರ್ಗುಣಗಳೇ ನಮ್ಮಲ್ಲಿ ತುಂಬಿ ತುಳುಕ್ತಾ ಇದ್ದಾವೆ. ಆ ದುರ್ಗುಣವನ್ನ ಬಿಡೋದಿದೆ ಅಲ್ಲ, ಬಿಟ್ಟು ಸದ್ಗುಣದಿಂದ ಇರೋಂಥದ್ದೇ ನಿಜವಾದ ಹಬ್ಬ. ಕನಸಿನಲ್ಲೂ ಸಹಿತ, ಮನಸ್ಸಿನಲ್ಲೂ ಸಹಿತ ಯಾವುದೇ ಕಾರಣಕ್ಕೂ ಬೇರೆಯವರ ಹಣವನ್ನ ನಾವು ಬಯಸದೇ ಇರುವಂಥದ್ದು ನಿಜವಾದ ಹಬ್ಬ. ಮಾತು, ಮನಸ್ಸು, ಶರೀರ ಈ 3ರಿಂದಲೂ ಮೌನವಾಗಿರುವಂಥದ್ದು, ಭಗವಂತನ ಆರಾಧನೆಯನ್ನ ಮಾಡುವಂಥದ್ದು, ಅದು ನಿಜವಾದ ಹಬ್ಬ. ಭಗವಂತನ ಮಹಿಮೆಯನ್ನ ಪ್ರತಿ ವಸ್ತುವಿನಲ್ಲೂ, ಎಲ್ಲ ಪದಾರ್ಥಗಳಲ್ಲೂ ಕಂಡು ತಿಳಿಯೋದಿದೆ ಅಲ್ಲ, ಅದು ನಿಜವಾದ ಹಬ್ಬ. ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ತಿಳಿಯೋದಿದೆ ಅಲ್ಲ, ತಿಳಿದು ಅನುಸಂಧಾನ ಮಾಡುವಂಥದ್ದು, ಅದು ನಿಜವಾದ ಹಬ್ಬ. ನಿತ್ಯದಲ್ಲಿ ಸತ್ಕರ್ಮಾಚರಣೆಯನ್ನ ಎಲ್ಲರ ಮನೆಯಲ್ಲಿ ಮಾಡೋದಿದೆ ಅಲ್ಲ, ನಿನ್ನ ಮನೆಯಲ್ಲೂ ಮಾಡಬೇಕು, ಪಕ್ಕದ ಮನೆಯಲ್ಲೂ ಮಾಡಬೇಕು, ಎಲ್ಲರ ಮನೆಯಲ್ಲೂ ಮಾಡಬೇಕು. ಆ ಮಾಡೋದಿದೆ ಅಲ್ಲ, ಅದೇ ನಿಜವಾದ ಹಬ್ಬ. ನಡೀತಾ ಇರೋ ಹಾಗೆ ನೋಡ್ಕೊಳ್ಬೇಕು ಸತ್ಕರ್ಮಾಚರಣೆ. ಕೆಲವರು ಮಾಡ್ತಾರೆ ಹಬ್ಬ ಹುಣ್ಣಿಮೆಗೆ ಮಾತ್ರ ದೇವರ ಆರಾಧನೆ. ನಿತ್ಯದಲ್ಲಿ ಕೇಳಿದ್ರೆ ಇಲ್ಲ ಬಿಡಿ ನಮ್ಮಲ್ಲೇನಿಲ್ಲ, ಯಾಕೆ ಯಾಕೆ ಪೂಜಾ ಮಾಡಿಲ್ಲಲ್ಲ, ಇವತ್ತೇನು ಹಬ್ಬ ಅಲ್ಲ ಹುಣ್ಣಿಮೆ ಅಲ್ಲ, ಹಬ್ಬ ಬಂದಾಗ ಮಾಡೋಣಂತೆ, ಇವತ್ತೇನು ಹಬ್ಬ ಅಲ್ಲ, ಏನಿಲ್ಲ, ಇವತ್ತೇನು ಯುಗಾದಿ ಹಬ್ಬನ, ರಾಮನವಮಿನ, ಏನಿಲ್ಲ, ನವರಾತ್ರಿ ಒಳಗೆ ಪೂಜಾ ಮಾಡೋಣ. ನವರಾತ್ರಿ ಬಂದಾಗ ಭಾರಿ ಭಕ್ತಿ ಬಂದಿರ್ತದೆ.
ಪ್ರತಿನಿತ್ಯ ದೇವರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ, ಬಾಗಿಲು ಹಾಕ್ಬಿಟ್ಟಿರ್ತಾರೆ ದೇವ್ರ ಮನೆಯಲ್ಲಿ, ದೇವರಿಗೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಹಂಗಿರ್ತಾರೆ. ಅಲ್ಲ, ವಿಜಯದಾಸರು ಹೇಳ್ತಾರೆ ನಿತ್ಯದಲ್ಲಿ ಸತ್ಕರ್ಮಾಚರಣೆಯನ್ನ ಮಾಡೋದೇ ಹಬ್ಬ. ಮಣಿಕರ್ಣಿಕಾ ಘಾಟ್ ಬಹಳ ಪ್ರಖ್ಯಾತವಾಗಿರುವಂಥದ್ದು. ವಿಜಯದಾಸರು ದಾಸಪ್ಪನಾಗಿದ್ದಾಗ ಹೋದಂತಹ ಕ್ಷೇತ್ರ ಕಾಶಿ ಕ್ಷೇತ್ರ. ವರುಣ ಮತ್ತು ಅಸಿ ಎರಡೂ ನದಿಗಳು ಸೇರುವಂತಹ ಅತ್ಯದ್ಭುತವಾದ ಕ್ಷೇತ್ರ, ರುದ್ರದೇವರ ಸ್ಥಾನ. ಆ ಕ್ಷೇತ್ರದಲ್ಲಿ ವಿಜಯದಾಸರು ಹೇಳ್ತಾರೆ ಕಾಶಿಯಲ್ಲಿರುವಂತಹ ಮಣಿಕರ್ಣಿಕಾ ಘಟ್ಟದಲ್ಲಿ ದೇಹ ತ್ಯಾಗವನ್ನ ಮಾಡೋದಿದೆಯಲ್ಲ ಅದು ನಿಜವಾದ ಹಬ್ಬ. ಎಲ್ರಿಗೂ ಆ ಪುಣ್ಯಕರವಾಗಿರುವಂತಹ ಅವಕಾಶ ದೊರೆಯೋದಿಲ್ಲ ಅಂತಾರೆ ವಿಜಯದಾಸರು. ಇನ್ನು ನೆರೆಹೊರೆಯವರ ಮನೆಯಲ್ಲಿ ನಡೀತಾ ಇರುವಂತಹ ಭಜನೆ, ಸ್ತೋತ್ರ, ಉಪನ್ಯಾಸ, ಮಂತ್ರಗಳ ಘೋಷ, ಪೂಜೆ ಇವೆಲ್ಲವನ್ನ ನೋಡೋದು, ಕೇಳೋದು, ಭಾಗವಹಿಸೋದು ಅದೇ ನಿಜವಾದ ಹಬ್ಬ. ಇವತ್ತು ಎಷ್ಟೋ ಜನ ಮನೆಯಲ್ಲಿ ತಾವಂತೂ ಮಾಡೋದಿಲ್ಲ, ಬೇರೆಯವ್ರು ಮಾಡ್ತಿರ್ತಾರೆ. ಆ ಮಾಡಿದ್ರು ಇವತ್ತು ಜಂಕೆ ಹೊಡಿಬೇಡ್ರಿ, ಗಂಟೆ ಬಾರಿಸ್ಬೇಡ್ರಿ, ನಮಗೆ ತೊಂದರೆ ಆಗ್ತದೆ ಅಂತ ಅನ್ನೋರೇ ಬಹಳ. ಅದಕ್ಕೆ ವಿಜಯದಾಸರು ಹೇಳಿದ್ರು ಬೇರೆಯವರ ಮನೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮನೆಯಲ್ಲೂ ಮಾಡಬೇಕು, ಬೇರೆಯವರ ಮನೆಯಲ್ಲಿ ಮಾಡಿದ್ರೆ ನೀವು ಸಂತೋಷ ಪಡಬೇಕು ಅಂತಾರೆ. ಅದು ನಿಜವಾದ ಹಬ್ಬ. ಆಮೇಲೆ ಏಕಾದಶಿ, ಆಮೇಲೆ ಕೃಷ್ಣ ಜನ್ಮಾಷ್ಟಮಿ, ರಾತ್ರಿ ಜಾಗರಣೆಯನ್ನ ಮಾಡುವಂಥದ್ದು. ಆ ರಾತ್ರಿ ಜಾಗರಣೆ ಮಾಡೋ ಸಂದರ್ಭದಲ್ಲಿ ಭಗವಂತನ ಗುಣಗಳನ್ನ ತಿಳಿಯುವಂಥದ್ದು, ಚಿಂತನೆ ಮಾಡುವಂಥದ್ದು, ಭಾಗವತಾದಿ ಗ್ರಂಥಗಳ ಶ್ರವಣ ಮಾಡುವಂಥದ್ದು. ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯ ರೂಪೋಸೋ ವೇದಾರ್ಥ ಪರಿಭ್ರಮಿತ ಪುರಾಣಾಂ ಸಾರಭೂತ ಸಾಕ್ಷಾತ್ ಭಗವತೋದಿತ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಜ್ಞಾನಭಕ್ತಿ ವಿರಾಗಾಣಾಂ ಸ್ಥಾಪನಾಯ ಪ್ರಕಾಶಿತಂ ಅಂತ ಹೇಳಿದ ಹಾಗೆ ಜ್ಞಾನ ಭಕ್ತಿ ವೈರಾಗ್ಯಗಳು ನಮಗೆ ಪೂರ್ಣವಾಗಿ ಬರಬೇಕು ಅಂದ್ರೆ ಅದು ಶ್ರೀಮದ್ ಭಾಗವತ ಗ್ರಂಥದ ಶ್ರವಣದಿಂದ ಬರ್ತಾ ಇದೆ. ನಿಜವಾಗ್ಲೂ ಭಾಗವತವನ್ನ ಶ್ರವಣ ಮಾಡಿದ ಮೇಲೆ ಕಣ್ಣಲ್ಲಿ ನೀರು ಬರಬೇಕು, ಆನಂದ ಭಾಷ್ಪ ಬರಬೇಕು, ಭಗವಂತನ ಮಹಿಮೆ ನಮಗೆ ಅರ್ಥ ಆಗಬೇಕು. ಆಗ ಮಾತ್ರ ಭಾಗವತವನ್ನ ಕೇಳಿದ್ದಕ್ಕೆ ಸಾರ್ಥಕತೆ. ಅದನ್ನು ಹೇಳುತ್ತಾರೆ. ಜಾಗರಣೆಯನ್ನ ಮಾಡಬೇಕು. ಜಾಗರಣೆ ಮಾಡೋದು ಅಂದ್ರೆ ಹರಟೆ ಹೊಡೆಯೋದು ಅಂತಲ್ಲ, ಭಗವಂತನ ಆರಾಧನೆಯನ್ನ ಮಾಡಬೇಕು. ಇಷ್ಟೇ ಅಲ್ಲ, ದೇಹಕ್ಕೆ ಯಾವ ರೋಗಾದಿಗಳು ಆಘಾತವಾಗದೇ ಇರೋ ಹಾಗೆ ಆರೋಗ್ಯವಂತವಾಗಿ ಜೀವನವನ್ನ ನಡೆಸೋದಿದೆಯಲ್ಲ ಅದೇ ನಿಜವಾದ ಹಬ್ಬ. ಹೆಲ್ತ್ ಈಸ್ ವೆಲ್ತ್ ಅಂತ ಬೋರ್ಡ್ ಹಾಕಿರ್ತಾರೆ ನೋಡಿ, ಅದನ್ನು ವಿಜಯದಾಸರು ಯಾವತ್ತೂ ಹೇಳಿದ್ದಾರೆ. ಆರೋಗ್ಯವೇ ಭಾಗ್ಯ, ಅದೇ ನಿಜವಾದ ಹಬ್ಬ, ಅದೇ ಸಂಪತ್ತು. ಆರೋಗ್ಯನೇ ಇಲ್ಲ ಇವತ್ತು. ಎಷ್ಟೋ ಜನ 100ಕ್ಕೆ 60% ಅನಾರೋಗ್ಯದಿಂದ ನಾನಾ ವಿಧವಾದ ರೋಗಗಳಿಂದ ಒದ್ದಾಡ್ತಾ ಇದ್ದಾರೆ. ಕೆಲವರಿಗೆ ಊಟ ಮಾಡಿದ್ರೆ ಕಷ್ಟ, ಕೆಲವರಿಗೆ ಊಟ ಮಾಡಲಿಲ್ಲ ಅಂದ್ರೆ ಕಷ್ಟ, ಕೆಲವರಿಗೆ ಊಟ ಮಾಡಿದ ಮೇಲೆ ಕಷ್ಟ. ನಾನಾ ವಿಧವಾದ ರೋಗಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾವ ರೋಗ ಇಲ್ಲದೆ ಜೀವನವನ್ನ ನಡೆಸೋದಿದೆ ಅಲ್ಲ ಅದೇ ನಿಜವಾದ ಹಬ್ಬ. ಚಿನ್ಮಯ ಮೂರ್ತಿ ಭಗವಂತ ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಭಗವಂತನನ್ನ ಧ್ಯಾನ ಮಾಡೋದೇ ನಿಜವಾದ ಹಬ್ಬ ಅಂದ್ರು. ಇನ್ನು ಮುಂದೆ ಹೇಳ್ತಾರೆ, ಕಾಲನ ಬಾಧಿಗೆ ಸಿಲುಕ ದಿಪ್ಪುದೇ ಹಬ್ಬ. ಕೊನೆಯದ್ರಲ್ಲಿ ಹೇಳ್ತಾರೆ, ಕಾಲನ ಬಾಧಿಗೆ ಸಿಲುಕ ದಿಪ್ಪುದೇ ಹಬ್ಬ, ಕಾಲ ಕಾಲಕ್ಕೆ ತೀರ್ಥಯಾತ್ರೆ ಮಾಡುವುದೇ ಹಬ್ಬ, ಕೇಳುವ ಹರಿಕಥಾ ಶ್ರವಣವೇ ದೊಡ್ಡ ಹಬ್ಬ, ನಾಲಗಿಯಿಂದಲೇ ಹರಿಯ ಸ್ತೋತ್ರ ಮಾಡುವುದೇ ಹಬ್ಬ, ಆಳಾಗಿ ಒಬ್ಬನಲ್ಲಿ ವಶವಾಗದೊದ್ದೇ ಹಬ್ಬ, ಹಾಳು ಹರಟೆ ಬಿಟ್ಟು ಹೊತ್ತು ಗಳೆಯುವುದೇ ಹಬ್ಬ, ಶ್ರೀಲೋಲ ಪರನೆಂದು ಕೂಗ್ಯಾಡುವುದೇ ಹಬ್ಬ, ವಾಲಯ ಗಯದಲ್ಲಿ ಕುಲ ಪವಿತ್ರವೇ ಹಬ್ಬ, ಬಾಳಬಲಿಗೆ ನೋಯ ಆಡದಿಪ್ಪುದೇ ಹಬ್ಬ, ವೇಳೆಗೆ ದೊರೆತರು ಮುಂಜೆಬುದೇ ಹಬ್ಬ, ಪಾಲಾಬ್ಧಿಶಾಗಿ ನಮ್ಮ ವಿಜಯ ವಿಠಲ ರೇಯನ ಊಳಿಗದವನಾಗಿ ವಾಳ್ಗೈಸುವುದೇ ಹಬ್ಬ. ಕೊನೆಗೆ ಜೊತೆಯಲ್ಲಿ ಹೇಳ್ತಾರೆ, ದಂಪತಿಗಳು ಏಕವಾಗಿಪ್ಪುದೇ ಹಬ್ಬ, ಶಂಪದಂತೆ ವಿಜಯ ವಿಠಲ ಕೊಳೆವುದೇ ಹಬ್ಬ. ಕೊನೆ ಸುಳಾದಿಯ ಕೊನೆ ಭಾಗದಲ್ಲಿ ಹೇಳ್ತಾರೆ, ಬಹಳ ಸುಂದರವಾಗಿರುವಂತಹ ಮಾತು. ಯಮರಾಜ ಯಾವಾಗ ಬಂದು ನಮ್ಮನ್ನ ಕರೆದುಕೊಂಡು ಹೋಗ್ತಾನೆ ನಮಗೆ ಗೊತ್ತಿಲ್ಲ. ನಾಳೆ ಮಾಡೋಣೆನ್ನ ಬ್ಯಾಡಣ್ಣ, ಕೇಳಣ್ಣ ನೀನು
ಮುಂದೆಗಿಂತ ಜನ್ಮ ಬರದಣ್ಣ. ಪಾಳೆಗಾರನಂತೆ ತೆರದಿ ಬಾಳುವ ಕಾಲದೀಯಮನು, ಕೋಳಿಪಿಳ್ಳೆ ಆಡುವಾಗ ಹಾಳೂರ ಹದ್ದಿನಂತೆ ಯಾವಾಗ ಬಂದು ಎತ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ, ಪ್ರಾಣ ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಯಮದೇವರ ಅತಿಥಿಯಾಗದೆ ಅವನ ಶಿಕ್ಷೆಗೆ ಒಳಗಾಗದಂತೆ ಸತ್ಕರ್ಮಾಚರಣೆಯನ್ನ ಮಾಡೋದಿದೆ ಅಲ್ಲ, ಅದು ನಿಜವಾದ ಹಬ್ಬ. ಇನ್ನು ಕಾಲ ಕಾಲಕ್ಕೆ ತೀರ್ಥಯಾತ್ರೆಯನ್ನ ಮಾಡುವಂಥದ್ದು. ಹಿಂದೆಲ್ಲ ತೀರ್ಥಯಾತ್ರೆಗೆ ಅಂತ ಹೋಗೋರು ಎಲ್ಲ ತಮ್ಮ ಮಕ್ಕಳಿಗೆ ಹೇಳಿ ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅಂದ್ರೆ ಪುನಃ ಬರೋದಿಲ್ಲೇ ಇಲ್ಲ. 100ಕ್ಕೆ 100% ಅಂತಾರಲ್ಲ, 100ಕ್ಕೆ 100% ಹಿಂದೆ ತಿರುಗಿ ಬಂದಿರೋದು ಬಹಳ ಅಪರೂಪ. ಹಿಂದೆಲ್ಲ ಹೋಗ್ತಿದ್ರು, ಬಹಳೇನಲ್ಲ, ಒಂದ 50 ವರ್ಷದ ಹಿಂದೆ. ಈಗ ಹಾಗಲ್ಲ. ತೀರ್ಥಯಾತ್ರೆ ಅಂದ್ರೆ ಒಂಥರ ಪಿಕ್ನಿಕ್ ಆದಾಗ ಆಗ್ಬಿಟ್ಟಿದೆ. ತೀರ್ಥಯಾತ್ರೆಯನ್ನ ಕಾಲ ಕಾಲಕ್ಕೆ ಜ್ಞಾನಿಗಳ ಪಾತ್ರರ ಸಂಗಡ ಯಾತ್ರೆಯ ಮಾಡುತ್ತ ವಿಧಾತೃಪಿತನ ಗುಣಸ್ತೋತ್ರಗಳ ಅಂತಾರೆ ಜಗನ್ನಾಥದಾಸರು. ಅದು ನಿಜವಾದ ಯಾತ್ರೆ. ತೀರ್ಥಯಾತ್ರೆ ಮಾಡೋದು ಭಗವಂತನ ರೂಪಗಳ ನಾನಾ ವಿಧವಾದ ರೂಪಗಳಿದ್ದಾವೆ, ಆ ರೂಪಗಳ ದರ್ಶನ ಮಾಡುವಂಥದ್ದು, ಅದು ನಿಜವಾದ ಹಬ್ಬ. ಹರಿಕಥಾ ಶ್ರವಣ ಮಾಡೋದಿದೆ ಅಲ್ಲ, ಅದು ನಿಜವಾದ ಹಬ್ಬ. ನಿತ್ಯದಲ್ಲಿ ಗ್ರಂಥಗಳ ಶ್ರವಣ ಮಾಡುವಂಥದ್ದು. ಓದ್ಲಿಕ್ಕೆ ಬಂದ್ರೆ ಬಹಳ ಸಂತೋಷ, ಓದಿ. ಇಲ್ಲ, ಜ್ಞಾನಿಗಳು ಹೇಳ್ತಾರೆ, ದಿನಕ್ಕೆ ಅರ್ಧ ಗಂಟೆ 1 ಗಂಟೆ ಎಷ್ಟು ಕಾಲಾವಕಾಶ ಇದೆಯೋ ಅಷ್ಟು ಕಾಲಾವಕಾಶ ಮಾಡಿಕೊಟ್ಟು ಭಗವಂತನ ಕಥೆಯನ್ನ, ಭಗವದ್ಭಕ್ತರ ಕಥೆಯನ್ನ ಶ್ರವಣ ಮಾಡೋದು. ಮುಕುಂದ ಭಕ್ತೆ ಗುರುಭಕ್ತಿ ಜಾಯೇ ಅಂತ ಹೇಳಿದ ಹಾಗೆ, ಗುರುಗಳಲ್ಲಿ ಭಕ್ತಿಯನ್ನ ಮಾಡೋದ್ರಿಂದ, ಜ್ಞಾನಿಗಳ ಶ್ರವಣ ಮಾಡೋದ್ರಿಂದ, ಜ್ಞಾನಿಗಳ ಮುಖದಿಂದ ಅದು ನಮಗೆ ಭಗವಂತನಲ್ಲಿ ಭಕ್ತಿಯನ್ನ ಬರಲಿಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ನಾಲಿಗೆಯಿಂದ ನಿತ್ಯದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡಬೇಕಂತೆ, ನಾರಾಯಣನ ನಾಮವನ್ನ ಹೇಳಬೇಕಂತೆ ನಿತ್ಯದಲ್ಲಿ. ಕಂದ ಬಾರೆಂದರೆ ನಂತನಿಗೊಲಿದಿಹ, ಕುಂದು ಕೊರತೆ ಬಂದರೆ ನೊಂದುಕೊಳ್ಳನು, ಇಂದಿರೆಯರ ಸಮುಕುಂದನೆ ಮುಕುತಿಯ ನಂದವನಿವ ದೇವಾ, ಆನಂದವನೀವ ದೇವಾ. ಸಂದೇಹವಿಲ್ಲದೆ ವಂದೆ ಮನದಿ ಗೋವಿಂದನ ನೆನೆವ ಗಜೇಂದ್ರನಿ ಕೊಲಿದ, ಉಪೇಂದ್ರನ ಶುಭ ಗುಣ ಸಾಂದ್ರನ ಯದುಕುಲ ಚಂದ್ರನ ವಂದಿಸಿರೋ, ಯದುಕುಲ ಚಂದ್ರನ ವಂದಿಸಿರೋ. ನಾರಾಯಣನ ನೆನೆ ಮನವೇ, ನಾರಾಯಣನ ನೆನೆ. ವಾದರಾಜ ಸ್ವಾಮಿಗಳು ಕೊಟ್ಟಿರುವಂತಹ ಸಂದೇಶ, ವಿಜಯದಾಸರು ಅದನ್ನೇ ಹೇಳ್ತಾ ಇದ್ದಾರೆ. ನಿತ್ಯದಲ್ಲಿ ಭಗವಂತನ ಆರಾಧನೆಯನ್ನ ಮಾಡಿ, ಭಗವಂತನ ನಾಮಸ್ಮರಣೆಯನ್ನ ಮಾಡಿ. ಅಷ್ಟೇ ಅಲ್ಲ, ಇನ್ನೊಬ್ಬರ ಮನೆಯಲ್ಲಿ ಆಳಾಗಿ ದುಡಿಯದೆ ಇರೋದೆಂಥದ್ದೇ ನಿಜವಾದ ಹಬ್ಬ. ಆಳಾಗಿ ದುಡಿಯಕ್ಕೆ ಹೋಗ್ಬೇಡ್ರಿ. ನಿಮ್ ಕರ್ತವ್ಯಗಳನ್ನ, ನಿಮ್ಮ ಕೆಲಸವನ್ನ ಭಗವಂತನ ಮೇಲೆ ವಿಶ್ವಾಸವಿಟ್ಟು ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿ. ಇನ್ನು ಹಾಳು ಹರಟೆ ಹೊಡಿತಾ, ಕೆಲವರು ಬೆಳಗ್ಗಿಂದ ಸಂಜೆವರೆಗೂ ಹಾಳು ಹರಟೆ ಹೊಡಿತಿರ್ತಾರೆ, ಕಾಲ ಕಳೀತಾರೆ. ಅಂಥದ್ದನ್ನ ಬಿಡೋದಿದೆ ಅಲ್ಲ, ಭಗವಂತನ ಸ್ಮರಣೆಯನ್ನ ಮಾಡೋದಿದೆ ಅಲ್ಲ, ಅದು ನಿಜವಾದ ಹಬ್ಬ. ಇನ್ನು ಭಗವಂತ ಸರ್ವೋತ್ತಮನಾಗಿರುವಂಥವನು, ವಾಯುದೇವರು ಜೀವೋತ್ತಮರಾಗಿರುವಂಥವ್ರು ಅನ್ನುವಂತಹ ತತ್ವವನ್ನ ತಿಳಿಯೋದಿದೆ ಅಲ್ಲ, ಅದು ನಿಜವಾದ ಹಬ್ಬ. ಅಷ್ಟೇ ಅಲ್ಲ, ಗಯಾವಾಸವನ್ನ ಮಾಡೋದ್ರಿಂದ ಅವನ ಕುಲ ಪವಿತ್ರವಾಗಿ ಹೋಗ್ತದೆ. ಗಯಾ ಕ್ಷೇತ್ರ ಭಗವಂತನ ವಿಷ್ಣು ಪಾದ ಇರುವಂತಹ ಕ್ಷೇತ್ರ. ಅಲ್ಲಿ ಹೋಗಿ ವಾಸ ಮಾಡೋದ್ರಿಂದ ಅಥವಾ ವಾಸ ಮಾಡುವಂಥದ್ದು ಅದು ನಿಜವಾದ ಹಬ್ಬ. ಇನ್ನೂ ಒಂದು ಹೇಳ್ತಾರೆ ಕೊನೆಗೆ, ಕ್ಷೀರಾಬ್ದಿಶಾಯಿ ಭಗವಂತ ಪಾಲುಗಡದಲ್ಲಿ ಮಲಗೆಯುವಂಥವನು, ಸಾಗರದಲ್ಲಿ, ಕ್ಷೀರಸಾಗರದಲ್ಲಿ ಅವನ ದಾಸಾನುದಾಸನಾಗಿ ಬದುಕುವಂಥದ್ದಿದೆ ಅಲ್ಲ, ಅದು ನಿಜವಾದ ಹಬ್ಬ. ಇನ್ನು ಕೊನೆಗೊಂದು ಮಾತು ಹೇಳ್ತಾರೆ, ಬಹಳ ಅತ್ಯಂತ ಅವಶ್ಯಕ. ಇವತ್ತು ಕಲಿಯುಗದಲ್ಲಿ ಎಲ್ಲರೂ ಈ ಮಾತನ್ನ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು. ಒಂದೇ ಮಾತು ಹೇಳ್ತಾರೆ ವಿಜಯದಾಸರು, ದಂಪತಿಗಳು ಏಕವಾಗಿಪ್ಪುದೇ ಹಬ್ಬ. ಗಂಡ ಒಂದ್ ಕಡೆ ಮುಖ ಪೂರ್ವಕ್ಕೆ, ಹೆಂಡತಿ ಒಂದ್ ಕಡೆ ಪಶ್ಚಿಮಕ್ಕೆ ಮುಖ. ಹಾಗಲ್ಲಂತೆ. ಹೇಗಿರಬೇಕು? ಪತಿ ಪತ್ನಿಯರು ಒಬ್ಬರಿಗೊಬ್ಬರು
ಪ್ರೀತಿಯಿಂದ ಇರುತ್ತಾ. ಗಂಡನ ಮನಸ್ಸನ್ನ ಹೆಂಡತಿ ಅರಿತುಕೊಳ್ಳಬೇಕು, ಹೆಂಡತಿಯ ಮನಸ್ಸನ್ನ ಗಂಡ ಅರಿತುಕೊಳ್ಳಬೇಕು. ಇಬ್ರು ಗಂಡ ಹೆಂಡತಿ ಒಂದೇ ಮನಸ್ಸಿನ ಅಭಿಪ್ರಾಯ ಇರಬೇಕು. ವಿಜಯದಾಸರ ಮಾತಿನ ಅಭಿಪ್ರಾಯ ಗಂಡ ಮತ್ತು ಹೆಂಡತಿ. ಹೆಂಡತಿ ಅಂದ್ರೆ ಉಮಾ ಶಾಸ್ತ್ರದಲ್ಲಿ ಬಹಳ ಸುಂದರವಾಗಿ ಇದಕ್ಕೆ ಪ್ರಮಾಣವನ್ನ ತೋರಿಸಿದ್ದಾರೆ. ರುದ್ರದೇವರನ್ನ ಮತ್ತು ಪಾರ್ವತೀ ದೇವಿಯನ್ನ ಉಪಾಸನೆ ಮಾಡಿ ಅಂತ ಶಾಸ್ತ್ರ ಹೇಳ್ತದೆ. ನಿತ್ಯದಲ್ಲಿ ಆರಾಧನೆ ಮಾಡಬೇಕು. ವಿವಾಹದ ಸಂದರ್ಭದಲ್ಲಿ ಹೇಳ್ತಾರೆ ಗೌರಿಹರ ಪೂಜಾ, ಗೌರಿ ಪೂಜಾ ಕೂಡಿಸೋದು ಅಂತಾರೆ. ಆದ್ರೆ ಅದು ಸರಿಯಾದದ್ದು ಗೌರಿಹರ ಪೂಜಾ. ಗೌರಿಯನ್ನ ಹರನನ್ನ ಇಬ್ಬರನ್ನೂ ಸೇರಿ ಪೂಜಾ ಮಾಡಬೇಕಂತ ಪತಿ ಪತ್ನಿಯರು. ಕಾರಣ ಏನು ಅಂದ್ರೆ ಉಮಾದೇವಿ ಮಾತಿಗೆ ಅಭಿಮಾನಿ ದೇವತೆ. ಮಾತು ಚೆನ್ನಾಗಿ ಬರಬೇಕು. ಮಂಜುಳ ಭಾಷಿಣಿ ಅಂತಾರೆ. ಪ್ರಿಯವಾದ ಮಾತು, ಸತ್ಯವಾದ ಮಾತು, ಹಿತವಾದ ಮಾತು. ಅದು ಮಾತು ಬರಬೇಕಲ್ಲ. ಹೆಂಗ ಬರಬೇಕದು ಮಾತು ಅಂತ ಕೇಳಿದ್ರೆ ಗಂಡನಿಗೆ ಹಿತ ಆಗೋ ಹಾಗಿರಬೇಕು, ಎಲ್ಲರಿಗೂ ಹಿತ ಆಗೋ ಹಾಗಿರಬೇಕು. ಅದು ಮನಸ್ಸಿನಿಂದ ಬರಬೇಕು. ಅದಕ್ಕೆ ಶಾಸ್ತ್ರ ಹೇಳಿದ್ರು ಉಮಾವಾಕ್ವೈ ಸಮುದ್ದಿಷ್ಟೋ ಮನೋರುದ್ರ ಉದಾಹೃತಂ ಅಂದ್ರು. ರುದ್ರದೇವರು ಮನಸ್ಸಿಗೆ ಅಭಿಮಾನಿ ದೇವತೆ. ಪುರುಷರು ರುದ್ರದೇವರನ್ನ ಪೂಜಾ ಮಾಡಬೇಕು. ಇನ್ನು ಸ್ತ್ರೀಯರಾಗಿದ್ದ ಸೌಭಾಗ್ಯವತಿಯರು ಪಾರ್ವತಿಯನ್ನ, ಉಮಾದೇವಿಯನ್ನ ಪೂಜಾ ಮಾಡಬೇಕು. ನಾವ್ ಯಾವಾಗ್ಲೂ ಮಾತಾಡಬೇಕಾದ್ರೆ ನಾವ್ ಹೇಗ್ ಮಾತಾಡಬೇಕು? ನಮ್ಮ ಮನಸ್ಸಿನಿಂದ ಮಾತಾಡಬೇಕು, ಕೇವಲ ಬುದ್ಧಿಯಿಂದ ಮಾತಾಡೋದಲ್ಲ. ಹಾಗಾದ್ರೆ ಮನಸ್ಸು ಯಾರು? ಗಂಡ. ಮಾತು ಯಾರು? ಹೆಂಡತಿ. ಮನೆಯಲ್ಲಿ ಮನಸ್ಸು ಗಂಡ ಆಗಿರಬೇಕು, ಮಾತು ಹೆಂಡತಿಯಾಗಿರಬೇಕು. ಮಾತು ಮನಸ್ಸಿನಿಂದ ಬಂದಾಗ, ಬುದ್ಧಿಯಿಂದ ಬರೋದಲ್ಲ. ಮಾತು ಮನಸ್ಸಿನಿಂದ ಬಂದಾಗ ಒಳ್ಳೆಯ ಹಬ್ಬಾಚರಣೆ ಮಾಡದ ಹಾಗ. ಅದು ನಿಜವಾದ ಹಬ್ಬ ಅಂದ್ರು. ಅಂದ್ರೆ ಆ ಭಗವಂತನನ್ನ ಸ್ಮರಣೆ ಮಾಡೋದು ಸತಿಪತಿಯವರಿಬ್ರೂ ಹೊಂದಿಕೊಂಡು ಸಂತೋಷದಿಂದ ಕೂಡಿಕೊಂಡು ದಂಪತಿಗಳು ಏಕವಾಗಿಪ್ಪುದೇ ಹಬ್ಬ. ಶಂಪದಂತೆ ವಿಜಯ ವಿಠಲ ಪೊಳೆವುದೇ ಹಬ್ಬ. ಆ ರೀತಿಯಾಗಿ ಭಗವಂತನ ಆರಾಧನೆಯನ್ನ ಮಾಡೋದಿದೆಯಲ್ಲ, ಅದು ನಿಜವಾದ ಹಬ್ಬದ ನಿಜವಾದ ಅರ್ಥ ಅಂತ ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ.